ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗ ನಾನು ಈ ವಿಡಿಯೋನಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ದಿಸ್ ಈಸ್ ಫ್ರಮ್ ದ ಬುಕ್ ದ ಸೀಕ್ರೆಟ್ ಪ್ರಿನ್ಸಿಪಲ್ಸ್ ಅಂತ. ಇದು ಡೈಲಿ ಟೀಚಿಂಗ್ಸ್ ಇರುತ್ತೆ. ಇವಾಗ ಫಸ್ಟು ಟೀಚಿಂಗ್ಸ್ ಅಂದರೆ ದ ಸೀಕ್ರೆಟ್ ಮೂವಿ. ಆ್ಯಕ್ಚುಲಿ ನೀವೆಲ್ಲ ನೋಡಿದ್ದೀರಾ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೂ ಐ ವಿಲ್ ಎಕ್ಸ್ಪ್ಲೈನ್ ಯು, ನೀವು ಕಮೆಂಟಲ್ಲಿ ಏನಾದ್ರು ಹೇಳಿದ್ರೆ. ಸೊ when you become aware of this great law, then you become aware of how incredibly powerful you are to be able to think your life into existence. ನಿಮಗೆ ಈ ಯೂನಿವರ್ಸಿಂದ ಗ್ರೇಟೆಸ್ಟ್ ಲಾ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳ್ತಾ ಇರೋದು. ಲಾ ಆಫ್ ಅಟ್ರಾಕ್ಷನ್ ಹೇಗಂದರೆ ಲೈಕ್ ಅಟ್ರಾಕ್ಟ್ಸ್ ಲೈಕ್. ಅಂದರೆ ನೀವು ಹೇಗಿದ್ದೀರೋ, ನೀವು ಹೇಗೆ ಫೀಲ್ ಮಾಡ್ತೀರೋ, ನೀವು ಹೇಗೆ ಬಿಹೇವ್ ಮಾಡ್ತೀರೋ, ನಿಮಗೆ ರಿಸಲ್ಟ್ ಆ ರೀತಿ ಸಿಗುತ್ತೆ ಅಂತ. ಇದು ಯೂನಿವರ್ಸಲ್ಲ. ನಿಮಗೆ ಈ ಲಾ ಬಗ್ಗೆ ಗೊತ್ತಾದರೆ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಪವರ್ಫುಲ್ ಆಗಿದೆ ಅಂತ, ಟು ಬಿ ಏಬಲ್ ಟು ಥಿಂಕ್ ಯುವರ್ ಲೈಫ್ ಇನ್ ಟು ಎಕ್ಸಿಸ್ಟೆನ್ಸ್. ಸೊ ನೀವು ಇಲ್ಲಿ ಗ್ರೇಟೆಸ್ಟ್ ಲಾನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಲೈಫನ್ನು ಹೇಗೆ ಲೀಡ್ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳಿ. ದಿಸ್ ಈಸ್ ಡೆಡಿಕೇಟೆಡ್ ಟು ಆಲ್ ದ ಪೀಪಲ್ಸ್. ಸೊ ಈ ಟೀಚಿಂಗ್ಸಲ್ಲಿ ಫಸ್ಟ್ ಡೇ ಟೀಚಿಂಗ್ಸ್ ಏನಂದರೆ, ದ ಸೀಕ್ರೆಟ್ ಕಂಟೇನ್ಸ್ ಕ್ಲಿಯರ್ ಪ್ರಿನ್ಸಿಪಲ್ಸ್ ಆನ್ ಹೌ ಟು live your life in accordance with the nature of law of the universe, and the most important thing for any person to do is to live it. You can only become the master of your life by living it. ಅಂದರೆ ದ ಸೀಕ್ರೆಟ್ ಇನ್ ದ ಪ್ರಿನ್ಸಿಪಲ್ ಏನಿದೆ ಅಂದರೆ, ನೀವು ಆ್ಯಕ್ಚುಲಿ ಫಸ್ಟು ಪ್ರಿನ್ಸಿಪಲ್ಸ್ ಅಂತ ಬಂದರೆ ನಿಮಗೆ ಫೀಲಿಂಗ್ ಚಾರ್ಟ್ ಸಿಗುತ್ತೆ. ಫೀಲಿಂಗ್ ಚಾರ್ಟ್ ಪ್ರಕಾರ ನೀವು ಹೇಗೆ ನಿಮ್ಮ ಜೀವನದಲ್ಲಿ ಇರ್ತಿರೋ ಆ ರೀತಿ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಅಂತ. ಅಂದರೆ ನೀವು ಖುಷಿಯಾಗಿದ್ದಾಗ ನೀವು ಖುಷಿಯಾಗಿರೋ ಅಂಥ ಥಿಂಗ್ಸನ್ನೇ ಅಟ್ರ್ಯಾಕ್ಟ್ ಮಾಡ್ತಿರ್ತೀರ. ಎಲ್ಲಿ ತನಕ ಅಂದರೆ ನೀವು ನಿಮ್ಮ ಮನಸ್ಸೊಳಗೆ ಯಾವ್ದಾದ್ರು ಬೇಜಾರಾಗಿರೋ ಕಂಡೀಷನ್ನ ಯೋಚನೆ ಮಾಡಿ ಥಿಂಕ್ ಮಾಡೋ ತನಕ. ನೀವೇನಾದ್ರು ಎದ್ದೊಳ್ತಾನೆ ಬೇಜಾರಾಗಿರೋ ಥಿಂಗ್ಸನ್ನು ಯೋಚನೆ ಮಾಡ್ಕೊಂಡು ತಕ್ಕೋತಿದ್ರೆ ನಿಮ್ಮ ದಿನವೆಲ್ಲ ಅವತ್ತು ಕೆಟ್ಟು ಹೋಗುತ್ತೆ. ಎಲ್ಲಿ ತನಕ ಅಂದರೆ ನೀವು ಆ ಬೇಜಾರಾಗಿರೋ ಫೀಲನ್ನು ಹ್ಯಾಪಿ ಮೂಮೆಂಟಾಗಿ ನೀವು ಚೇಂಜ್ ಮಾಡೋ ತನಕ. ಅದನ್ನು ಹೇಗೆ ಚೇಂಜ್ ಮಾಡಬೇಕಂದ್ರೆ, ಆ್ಯಕ್ಚುಲಿ ದಿಸ್ ಈಸ್ ಹೌ ವಿ ಕಮ್ ಇನ್ ಟು ದಿಸ್ ಫೋರ್ಸ್. ಇದು ಚೇಂಜ್ ಮಾಡೋದನ್ನೇ, ಇದು ಕಂಟಿನ್ಯೂಸ್ ಪ್ರಾಕ್ಟೀಸ್. ನಾವು ಇದುವರೆಗೂ ಏನು ಅಂದ್ಕೊಳ್ತಾ ಇರ್ತೀವಿ, ನಮ್ಮ ಥಾಟ್ಸ್ ತನಗೆ ತಾನೇ ಬರುತ್ತೆ, ನಾವು ಯೋಚನೆ ತನಗೆ ತಾನೇ ಬರುತ್ತೆ, ನಮ್ಗೆ ಅದ್ರ ಮೇಲೆ ಕಂಟ್ರೋಲ್ ಇಲ್ಲ ಅಂತ. ಬಟ್ ಆ ಥಾಟನ್ನು ನೀವು ಸ್ಟಾಪು ಮಾಡ್ಬೋದು, ಆ ಥಾಟನ್ನು ನೀವು ರೀಪ್ಲೇಸನ್ನು ಮಾಡ್ಬೋದು ಬೈ ಗಿವಿಂಗ್ ಕಮ್ಯಾಂಡ್ ಟು ಯುವರ್ ಬ್ರೈನ್. ನಿಮ್ಮ ಬ್ರೈನ್ ನೀವೇನು ಅದಕ್ಕೆ ಹೇಳಿಲ್ಲ ಅಂದರೆ ಅದೇನು ಹೇಳುತ್ತೋ ನೀವು ಅದರ ಮಾತು ಕೇಳಬೇಕಾಗಿ ಬರುತ್ತೆ. ನೀವು ಕಮ್ಯಾಂಡ್ ಕೊಟ್ಟಾಗ ಅದು ನೀವು ಹೇಳ್ದಾಗ ಕೇಳುತ್ತೆ. ದಿಸ್ ಈಸ್ ದ ಪ್ರೂವನ್, ಮೆನಿ ಆಫ್ ಪೀಪಲ್ಸ್ ಡೂ ಇಟ್. ಅಂದರೆ ನಿಮಗೆ ಇವಾಗ ಖುಷಿಯಾಗಿರ್ಬೇಕಂದ್ರೆ ಆ್ಯಕ್ಚುಲಿ ಆ ಫೀಲಿಂಗ್ ಚಾರ್ಟ್ ಪ್ರಕಾರ ಹೋಪ್, ಸ್ಯಾಟಿಸ್ಫ್ಯಾಕ್ಷನ್, ಇನ್ನು ಎಷ್ಟೊಂದಿದೆ, ಜಾಯ್, ಪೀಸ್, ಗ್ರ್ಯಾಟಿಟ್ಯೂಡ್, ಲವ್. ಹೈಯೆಸ್ಟ್ ಫ್ರೀಕ್ವೆನ್ಸಿ ಏನಂದರೆ ಲವ್ ಇನ್ ಫ್ರೀಕ್ವೆನ್ಸಿ ಯಾವುದು ಏನು ಅಂತ ನಮಗೆ ಯೂಶಲಿ ಗೊತ್ತಿಲ್ಲ. ಸೊ ಗ್ರ್ಯಾಟಿಟ್ಯೂಡನ್ನು ಸೆಕೆಂಡ್ ಫ್ರೀಕ್ವೆನ್ಸಿ, ನಾವು ಅದನ್ನೇ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಯು ವಿಲ್ ಬಿ ಇನ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಆಫ್ ಯುವರ್ ಲೈಫ್. ಹೈಯೆಸ್ಟ್ ಫ್ರೀಕ್ವೆನ್ಸಿನಲ್ಲಿ ನಿಮ್ಗೆ ಯಾಕೆ ಇರಬೇಕು ಅಂದರೆ, ನೀವು ಹೈಯೆಸ್ಟ್ ಫ್ರೀಕ್ವೆನ್ಸಿನಲ್ಲಿ ನೀವು ಹೋದಾಗ ನಿಮ್ಮ ಲೈಫಲ್ಲಿ ನಿಮ್ಗೇನು ಬೇಕೋ ಅದನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರ. ಅದೇ ನೀವು ಯಾವಾಗಲೂ ಬೇಜಾರಾಗಿರೋದು, ದುಃಖ ಆಗಿರೋದು, ತುಂಬ ಸ್ಯಾಡಾಗಿರೋದು, ಹತಾಶೆನಲ್ಲಿರೋದು, ಈ ರೀತಿ ನೀವು ನೆಗೆಟಿವ್ ಫೀಲಿಂಗ್ಸಲ್ಲಿದ್ದಾಗ ನೀವು ಎಷ್ಟು ಪಾಸಿಟಿವ್ ಥಿಂಕ್ ಮಾಡಿದ್ರು ನೀವು ನೆಗೆಟಿವ್ ಥಿಂಗ್ಸನ್ನೇ ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಫಸ್ಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ನೀವು ತಿಳ್ಕೊಬೇಕಾಗಿರೋದಂದರೆ, ನೀವು ನಿಮಗೆ ಬೇಕಾಗಿರೋದು ನಿಮಗೆ ಸಿಗಬೇಕು, ಏನಾದರೂ ಸರಿ. ನೀವು ಅದಕ್ಕೋಸ್ಕರ ನೀವು ಪ್ರತಿದಿನ ಖುಷಿಯಾಗಿರಬೇಕು, ಖುಷಿಯಾಗಿರಬೇಕು. ಒಂದು ಟಿಪ್ಪಿಂಗ್ ಪಾಯಿಂಟ್ ಇದೆ. ನೀವು ಒನ್ ಡೇನಲ್ಲಿ 24 ಗಂಟೆ ಅಲ್ವಾ, ಒಂದು 13 ಗಂಟೆ ನೀವು ಖುಷಿಯಾಗಿದ್ದರೆ ಆವಾಗ ನಿಮ್ಮ ಟಿಪ್ಪಿಂಗ್ ಪಾಯಿಂಟ್ ನಿಮ್ಗೇನು ಬೇಕೋ ಅದ್ರ ಕಡೆ ನೀವು ಹೋಗೋದಕ್ಕೆ ಶುರುವಾಗಿದ್ದೀರಾ ಅಂತ ಅರ್ಥ. ಸೊ ನಿಮ್ಮ ಫೀಲಿಂಗ್ ಈಸ್ ದ ಕೀ. ನೀವು ಫೀಲನ್ನು ಹ್ಯಾಪಿಯಾಗಿದ್ದರೆ, ಜಾಯ್ಫುಲ್ ಆಗಿದ್ದರೆ, ಗ್ರ್ಯಾಟಿಟ್ಯೂಡಲ್ಲಿ ನೀವು ಫೀಲಿಂಗ್ನ ಇಟ್ಕೊಂಡಿದ್ರೆ
ನೀವು ನಿಮ್ಗೇನು ಬೇಕೋ ಅದನ್ನು ಪಡ್ಕೊಳೋದಕ್ಕೆ ತುಂಬ ಹತ್ತಿರ ಆಗ್ತೀರಾ ಅಂತ ಇಲ್ಲಿ ಹೇಳಿದೆ. ಸೊ ಯು ಹ್ಯಾವ್ ಟು ಲೀವ್ ಇಟ್. ನಿಮ್ಗೇನು ಬೇಕು, ಇವಾಗ ನಿಮಗೆ ಒಳ್ಳೆ ಮಾರ್ಕ್ಸ್ ಬೇಕಂದರೆ ಒಳ್ಳೆ ಮಾರ್ಕ್ಸ್ ಇದೆ ಅನ್ನೋ ಥರ ಫೀಲ್ ಮಾಡ್ಕೋಬೇಕು. ಆವಾಗಲೇ ನಿಮ್ಗೆ ಅದು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. As we travel through a year of the teachings, the clarity, understanding and wisdom you will receive every day will help you to live the law that govern the human being. So you may truly become the master of your life. ನೀವು ಈ ಪುರಾತನ ವರ್ಷದಿಂದ ಬಂದಿರೋ ಅಂಥ ಟೀಚಿಂಗ್ಸ್ ಆ್ಯಕ್ಚುಲಿ ಎಲ್ಲ ಸ್ಪಿರಿಚುವಲ್ ಲೀಡರ್ಸೂ ಅದನ್ನೇ ಹೇಳಿರೋದು. ನೀವು ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಚಿಂತೆ ಮಾಡಬೇಡಿ, ದುಃಖದಲ್ಲಿರಬೇಡಿ, ನನ್ನ ಕೈಲೇನೂ ಆಗಲ್ಲ ಅಂತ ಅಂದ್ಕೋಬೇಡಿ ಅಂತಲೇ ಇರೋದು. ಬಟ್ ವಿ ಹ್ಯೂಮನ್ಸ್ ನಾವು ಯಾವಾಗಲೂ ನೆಗೆಟಿವ್ ಟ್ರೇಟ್ಸ್ಗೇ ಹೋಗೋದು. ಇದು ಒಂದು ಇಂಡೈರೆಕ್ಟ್ ಪ್ರೋಗ್ರಾಮಿಂಗ್ ಥರ. ಸೊ ನೀವು ಪಾಸಿಟಿವಿಟಿಗೆ ಹೋಗಬೇಕಂದ್ರೆ ನೀವು ಕಾನ್ಷಿಯಸ್ ಆಗಿ ನೀವು ಮಾಡೋ ಕೆಲಸನ ಪ್ರತಿಯೊಂದನ್ನು ಫುಲ್ಲು ಧ್ಯಾನದಿಂದ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ನೀವೇನು ಮಾಡಬೇಕು, ಏನು ಮಾಡಬಾರ್ದು, ಯಾಕಂದರೆ ನಿಮ್ಮ ಡ್ರೀಮನ್ನು ನೀವು ತಲುಪೋದಕ್ಕೆ. ಸೊ ಈ ಟೀಚಿಂಗ್ಸು ಆಮೇಲೆ ಕ್ಲಾರಿಟಿ ಬರುತ್ತೆ ನಿಮಗೆ ಏನು ಒಳ್ಳೆಯದು, ಏನು ಒಳ್ಳೆಯದಲ್ಲ. ಆಮೇಲೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಪ್ರತಿ ದಿವಸ ನೀವು ನಿಮ್ಮ ಲೈಫನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರೋ ಅದರಿಂದನೇ ನಿಮ್ಮ ಲೈಫು ಬಿಲ್ಡ್ ಆಗ್ತಾ ಹೋಗುತ್ತೆ. ಮೇ ದ ಜಾಯ್ ಬಿ ವಿತ್ ಯು. ನಿಮ್ಮ ಸಂತೋಷ ನಿಮ್ಮ ಜೊತೆನೇ ಇರಲಿ ಅಂತ ಇಲ್ಲಿ ರಾಂಡಾ ಬರ್ನ್ ಅವರು ಫಸ್ಟ್ ಡೇ ಆಫ್ ಟೀಚಿಂಗನ್ನು ಹೇಳಿದ್ದಾರೆ. ದಿಸ್ ಈಸ್ ರಿಯಲಿ ಅ ವೆರಿ ಗುಡ್ ಮೆಸೇಜ್. ಆ್ಯಂಡ್ ನೀವೂ ಹಾಗೆ ಮಾಡಿ. ನಿಮ್ಮ ಫೀಲಿಂಗ್ ಯಾವಾಗಲೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಸಂತೋಷವಾಗಿರಿ. ನಿಮ್ಗೇನಾದ್ರು ಬಹಳ ನೆಗೆಟಿವಿಟಿನಲ್ಲಿ ಇದ್ದೀರಾ ಅಂತ ಅಂದ್ಕೊಂಡ್ರೆ ಅದರಿಂದ ಹೊರಗೆ ಬರೋದಕ್ಕೆ ಯಾವುದಾದ್ರು ಕಾಮಿಡಿ ಶೋ ನೋಡಿ, ಅದರಿಂದ ನೀವು ಹೊರಗೆ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.